ಕಾವೇರಿ ನಿರ್ವಹಣಾ ಮಂಡಳಿಯವರು ನಿನ್ನೆ ಏಕಾಏಕಿ ತಮಿಳುನಾಡಿಗೆ ಕರ್ನಾಟಕದ ಕಾವೇರಿಯಿಂದ ಪ್ರತಿ ದಿವಸ 3,500 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು 15 ದಿನಗಳ ಕಾಲ ಅಂತ ಹೇಳಿದ್ದಾರೆ. ಜೊತೆಗೆ ತಮಿಳುನಾಡಿಗೆ 4 TMC ನೀರನ್ನ ಬಿಡಬೇಕು ಅಂತ ಹೇಳಿರ್ತಕ್ಕಂಥ ಕ್ರಮವನ್ನ ಖಂಡಿಸಿ ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಗಳು ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಇಲ್ಲಿ ಪ್ರತಿಭಟನೆಯನ್ನ ಮಾಡಿ ಖಾಲಿ ಬಿಂದಿಗೆಗಳನ್ನ ಇಟ್ಕೊಂಡು ಇವತ್ತೇನು ಕರ್ನಾಟಕದಲ್ಲಿ ಜಲಾಶಯಗಳಲ್ಲಿ ನೀರಿಲ್ಲ ಅಂತೇಳಿ ಖಾಲಿ ಬಿಂದಿಗೆಯನ್ನ ತೋರಿಸೋದ್ರ ಮುಖಾಂತರ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಇದೊಂದು ಏನೆನ್ನ ಕೊಟ್ಟಂತ ತೀರ್ಪು ಕರ್ನಾಟಕದ ಪಾಲಿಗೆ ಇದೊಂದು ಮರಣ ಶಾಸನ. ಈಗ ಕರ್ನಾಟಕ ರಾಜ್ಯದಲ್ಲಿ ಇನ್ನೇನು ಹತ್ತತ್ರ 200 ತಾಲೂಕುಗಳು ಮಳೆ ಇಲ್ಲದೆ ಬರಪೀಡಿತ ಪ್ರದೇಶ ಅಂತೇಳಿ ಇನ್ನೇನು ಘೋಷಣೆ ಆಗ್ತಕ್ಕಂಥ ಸಂಭವ ಇದೆ. ಈ ಸಾರಿ ಕರ್ನಾಟಕದಲ್ಲಿ ಮಳೆ ಸಂಪೂರ್ಣ ಕೈಕೊಟ್ಟಿದೆ. ಮಳೆ ಕೈಕೊಟ್ಟಿರೋದ್ರಿಂದ ನಮ್ಮ ಕರ್ನಾಟಕದ ಬಹುತೇಕ ಜಲಾಶಯಗಳು ನೀರಿನ ಮಟ್ಟ ಸಂಪೂರ್ಣವಾಗಿ ಕುಸಿದಿದೆ. ತಜ್ಞರುಗಳೆಲ್ಲ ಹೇಳೋ ಪ್ರಕಾರ 150 ವರ್ಷಗಳಿಂದ ಇಂಥ ಸ್ಥಿತಿ ಇತ್ತಂತೆ, ಅಂತ ಸ್ಥಿತಿ ಈ ಸಾರಿ ಬಂದಿದೆ. ಇಂಥ ಪರಿಸ್ಥಿತಿನಲ್ಲಿ ಜಲಾಶಯಗಳು ಬತ್ತೋಗ್ತಿರ್ತಕ್ಕಂಥ ಸ್ಥಿತಿನಲ್ಲಿ ಇವತ್ತು ದೆಹಲಿಯಲ್ಲಿ ಕುಂತಿರ್ತಕ್ಕಂಥ ನಿರ್ವಹಣಾ ಮಂಡಳಿಯವರು ತಮಿಳುನಾಡಿಗೆ ನೀರ್ ಬಿಡಿ ಅಂತ ಹೇಳಿದ್ರಲ್ಲ, ನಿಜವಾಗ್ಲೂ ನಿಮ್ಗೆ ಗೌರವ ಇದೆ ಅಂತ ಹೇಳ್ತಾ ಇರೋದು. ನೀವ್ ಯಾವತ್ತಾರು ಬಂದು ನಮ್ಮ ಡ್ಯಾಮ್ಗಳನ್ನ ಪರಿಶೀಲನೆ ಮಾಡಿದ್ರ, ಇಲ್ಲಿ ಎಷ್ಟು ನೀರಿದೆ, ಏನಿಲ್ಲ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಅದನ್ನ ಬಿಟ್ಬಿಟ್ಟು ಡೆಲ್ಲಿಯಲ್ಲಿ ಕುಂತ್ಕೊಂಡು ನೀರ್ ಬಿಡಿ ಅಂದ್ರೆ ಎಲ್ಲಿಗೆ ನೀರ್ ಬಿಡೋದಂತ ನೀರಿಲ್ದರ್ವೆ. ಇದು ನಿಜವಾಗ್ಲೂ ಅತ್ಯಂತ ಖಂಡನೀಯವಾದದ್ದು. ರಾಜ್ಯ ಸರ್ಕಾರ ಏನು ನಿರ್ವಹಣಾ ಮಂಡಳಿಯವರು ನೀವೇನು ಆದೇಶವನ್ನ ಮಾಡಿದ್ರಿ ಅದನ್ನು ಯಾವುದೇ ಕಾರಣಕ್ಕೂ ಪಾಲಿಸಬಾರ್ದು. ನಿಮ್ಮ ಸರ್ಕಾರ ಹೋದ್ರೂ ಪರವಾಗಿಲ್ಲ, ರೈತ ಹಿತವನ್ನ ನೀವು ಕಾಪಾಡಿ. ಇತಿಹಾಸದಲ್ಲಿ ಉಳ್ಕೋತೀರಿ, ಅಧಿಕಾರ ಬೆದರ್ತದೆ, ನಾಳೆ ಹೋಗ್ತದೆ. ಆದ್ರೆ ಇತಿಹಾಸ ಇದೆಯಲ್ಲ, ಅದು ಯಾವುದೇ ಕಾರಣಕ್ಕೂ ಮರಳಿಕೋಸಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರದ ಇವತ್ತು ರಾಮಲಿಂಗಾರೆಡ್ಡಿ ಅವರು ಇವತ್ತು ನಾವು ಅಧಿಕಾರಿಗಳ ಸಭೆ ಕರೆದು ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದರೆ, ನೀವ್ ಯಾವ ತೀರ್ಮಾನ ಮಾಡಿ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಬಿಡಬೇಡಿ. ಬಿಡ್ತು ಅಂತಂದ್ರೆ ನಿಮ್ಮ ವಿರುದ್ಧ ಭಾರಿ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗ್ತದೆ. ಮತ್ತು ಇದೇ ಸಂದರ್ಭದಲ್ಲಿ ನಾನು ತಮಿಳುನಾಡು ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀನಿ, ತಮಿಳುನಾಡಿನವರು ಇದೇ ರೀತಿ ನಮ್ಮ ಮೇಲೆ ಖ್ಯಾತಿಯನ್ನ ತೆಗೆದ್ರೆ, ನಾವೇನು ಗಡಿ ಬಂದಿದೆ, ಇಲ್ಲಿ ಪುಣಜೂರ್ ಹತ್ರ ಗಡಿ ಬಂದಿದೆ, ಮುಂದಿನ ದಿನಗಳಲ್ಲಿ ನಾವು ತಮಿಳುನಾಡು ಮತ್ತೆ ಕರ್ನಾಟಕ ಸೇರ್ತಕ್ಕಂಥ ಪುಣಜೂರ್ಲಿ ಗಡಿ ಬಂದ್ ಮಾಡ್ತೀವಿ. ತಮಿಳುನಾಡದ ಯಾವುದೇ ಚಿತ್ರಗಳನ್ನ ಕರ್ನಾಟಕದಲ್ಲಿ ಪ್ರದರ್ಶನ ಮಾಡೋದಕ್ಕೆ ಬಿಡೋಲ್ಲ. ತಮಿಳುನಾಡದ ವಾಹನಗಳನ್ನ ತಡಿತೀವಿ. ತಮಿಳುನಾಡಿನ ಉತ್ಪನ್ನಗಳು ಏನೇನಿದೆ ಅವು ಈ ರಾಜ್ಯದಲ್ಲಿ ಮಾರಾಟ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ತಮಿಳುನಾಡು ಸರ್ಕಾರಕ್ಕೂ ನಾನು ತಿಳಿಸ್ತಾ ಇದ್ದೀನಿ.